ಪ್ರಿಯ ಸ್ಪರ್ಧಾ ಮಿತ್ರರೇ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ನಮ್ಮ ಸ್ಟಡಿ ಸೆಂಟರ್ 95 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಒತ್ತುವ ಮುಖಾಂತರ ನೋಟಿಫೈ ಆಗಿರಿ. ಪ್ರಿಯ ಸ್ಪರ್ಧಾ ಮಿತ್ರರೇ, ಇವತ್ತು ನಾವು ಗಂಗ ಸಾಮ್ರಾಜ್ಯದ ಸಂಪೂರ್ಣ ಮಾಹಿತಿಯ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಗಂಗರು ಸುಮಾರು ಕರ್ನಾಟಕವನ್ನು 600 ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡಿದರು ಎಂಬುದು ತಿಳಿದುಬರುತ್ತದೆ. ಗಂಗರ ರಾಜ್ಯ ಕೋಲಾರ, ತುಮಕೂರು, ಬೆಂಗಳೂರು, ಮಂಡ್ಯ ಹಾಗೂ ಮೈಸೂರುಗಳನ್ನು ಒಳಗೊಂಡಿತ್ತು. ಗಂಗ ರಾಜ್ಯವು ಕೋಲಾರ, ತುಮಕೂರು, ಬೆಂಗಳೂರು, ಮಂಡ್ಯ ಹಾಗೂ ಮೈಸೂರನ್ನು ಒಳಗೊಂಡಿತ್ತು. ಗಂಗರು ಬಾದಾಮಿ ಚಾಲುಕ್ಯರು ಹಾಗೂ ರಾಷ್ಟ್ರಕೂಟರ ಸಾಮಂತರಾಗಿದ್ದರು. ಗಂಗರು ಬಾದಾಮಿ ಚಾಲುಕ್ಯರು ಮತ್ತು ರಾಷ್ಟ್ರಕೂಟರ ಸಾಮಂತರಾಗಿದ್ದರು. ಕೋಲಾರ ಅಥವಾ ಕೋಲಾಲ ಗಂಗರ ಮೊಟ್ಟ ಮೊದಲ ರಾಜಧಾನಿಯಾಗಿತ್ತು. ಗಂಗರ ಎರಡನೇ ರಾಜಧಾನಿ ಯಾವುದಂದ್ರೆ ತಲಕಾಡು. ಗಂಗರ ಎರಡನೇ ರಾಜಧಾನಿ ತಲಕಾಡು. ಗಂಗನಾಡಿನ ತಿರುಳು ಭಾಗವನ್ನು ಗಂಗವಾಡಿ ಎಂದು ಕರೆಯುತ್ತಾರೆ. ಗಂಗನಾಡಿನ ತಿರುಳು ಭಾಗವನ್ನು ಗಂಗವಾಡಿ ಎಂದು ಕರೆಯುತ್ತಿದ್ದರು. ಗಂಗರಲ್ಲಿ ಪ್ರಸಿದ್ಧನಾದ ದೊರೆ ಯಾರಂದ್ರೆ ಶ್ರೀ ಪುರುಷ ಅಂತೇಳಿ. ಗಂಗರ ಪ್ರಸಿದ್ಧ ದೊರೆ ಯಾರಂದ್ರೆ ಶ್ರೀ ಪುರುಷ. ರಾಚಮಲ್ಲನ ಮಂತ್ರಿಯಾದ ಚಾವುಂಡರಾಯನು ಶ್ರವಣಬೆಳಗೊಳದಲ್ಲಿ ಸುಮಾರು ಕ್ರಿಸ್ತಶಕ 980ರಲ್ಲಿ ಗೊಮ್ಮಟೇಶ್ವರನ ಏಕಶಿಲಾಮೂರ್ತಿಯನ್ನು ಕೆತ್ತಿಸಿದನು ಎಂಬುದು ತಿಳಿದುಬರುತ್ತದೆ. ರಾಚಮಲ್ಲನ ಮಂತ್ರಿಯಾದ ಚಾವುಂಡರಾಯನು ಶ್ರವಣಬೆಳಗೊಳದಲ್ಲಿ ಕ್ರಿಸ್ತಶಕ 980ರಲ್ಲಿ ಗೊಮ್ಮಟೇಶ್ವರನ ಮೂರ್ತಿ ಅಥವಾ ಏಕಶಿಲಾಮೂರ್ತಿಯನ್ನು ಕೆತ್ತಿಸಿದನು ಎಂಬುದು ತಿಳಿದುಬರುತ್ತದೆ. ಗಂಗ ಮನೆತನವು ಕ್ರಿಸ್ತಶಕ 1004ರಲ್ಲಿ ಚೋಳರಿಂದ ಸೋತು ಕೊನೆಗೊಂಡಿತು. ಗಂಗ ಮನೆತನವು ಕ್ರಿಸ್ತಶಕ 1004ರಲ್ಲಿ ಚೋಳರಿಂದ ಸೋತು ಕೊನೆಗೊಂಡಿತು. ಚನ್ನಪಟ್ಟಣದ ಮಾಕುಂದ ಹಾಗೂ ಬೆಂಗಳೂರು ಜಿಲ್ಲೆಯ ನೆಲಮಂಗಲ ಬಳಿ ಮನ್ನೆಯ ಇವರ ರಾಜಧಾನಿಯಾಗಿತ್ತು. ಚನ್ನಪಟ್ಟಣದ ಮಾಕುಂದ ಹಾಗೂ ಬೆಂಗಳೂರು ಜಿಲ್ಲೆಯ ನೆಲಮಂಗಲ ಬಳಿಯ ಮನ್ನೆಯ ಎಂಬುದು ಇವರ ರಾಜಧಾನಿಯಾಗಿತ್ತು. ಗಂಗರನ್ನು ತಲಕಾಡಿನ ಗಂಗರು ಎಂದು ಪ್ರಸಿದ್ಧರಾಗಿದ್ದರು. ಗಂಗರು ತಲಕಾಡಿನ ಗಂಗರು ಎಂಬುದು ಪ್ರಸಿದ್ಧರಾಗಿದ್ದರು. ಗಂಗರ ರಾಜಮುದ್ರೆ ಅಥವಾ ರಾಜಲಾಂಛನ ಯಾವುದಂದ್ರೆ ಮದಗಜವಾಗಿತ್ತು. ಗಂಗರ ರಾಜಮುದ್ರೆ ಅಥವಾ ರಾಜಲಾಂಛನ ಮದಗಜವಾಗಿತ್ತು. ಗಂಗರು ಗಂಗಟಕಾರರು ಎಂಬುದು ಹೆಸರುವಾಸಿಯಾಗಿದ್ದರು. ಗಂಗರು ಗಂಗಟಕಾರರು ಎಂದು ಹೆಸರುವಾಸಿಯಾಗಿದ್ದರು. ಗಂಗರು ಆಡಳಿತ ಪ್ರದೇಶವನ್ನು ಗಂಗವಾಡಿ ಅಥವಾ ಗಂಗನಾಡು ಎಂದು ಕರೆಯುತ್ತಿದ್ದರು. ಗಂಗರ ಆಡಳಿತ ಪ್ರದೇಶವನ್ನು ಗಂಗವಾಡಿ ಅಥವಾ ಗಂಗನಾಡು ಎಂದು ಕರೆಯುತ್ತಿದ್ದರು. ಗಂಗರು ಸ್ವತಂತ್ರರಾಗಿ ಕ್ರಿಸ್ತಶಕ 350ರಿಂದ 600ರವರೆಗೆ ಆಳ್ವಿಕೆಯನ್ನು ಮಾಡಿದ್ದಾರೆ. ಗಂಗರು ಸ್ವತಂತ್ರರಾಗಿ ಕ್ರಿಸ್ತಶಕ 350ರಿಂದ 600ರವರೆಗೆ ಆಳ್ವಿಕೆಯನ್ನು ಮಾಡಿದ್ದಾರೆ. ಗಂಗರು ಚಾಲುಕ್ಯರ ಸಾಮಂತರಾಗಿ ಕ್ರಿಸ್ತಶಕ 600ರಿಂದ 758ರವರೆಗೆ ಆಳ್ವಿಕೆಯನ್ನು ಮಾಡಿದ್ದಾರೆ. ಗಂಗರು ಚಾಲುಕ್ಯರ ಸಾಮಂತರಾಗಿ ಕ್ರಿಸ್ತಶಕ 600ರಿಂದ 758ರವರೆಗೆ ಆಳ್ವಿಕೆಯನ್ನು ಮಾಡಿದ್ದರು. ಗಂಗರು ರಾಷ್ಟ್ರಕೂಟರ ಸಾಮಂತರಾಗಿ ಕ್ರಿಸ್ತಶಕ 757ರಿಂದ 973ರವರೆಗೆ ಆಳ್ವಿಕೆಯನ್ನು ಮಾಡಿದ್ದಾರೆ. ಗಂಗರು ಕಲ್ಯಾಣಿ ಚಾಲುಕ್ಯರ ಸಾಮಂತರಾಗಿ ಕ್ರಿಸ್ತಶಕ 973ರಿಂದ 990ರವರೆಗೆ ಆಳ್ವಿಕೆಯನ್ನು ಮಾಡಿದ್ದಾರೆ ಎಂಬುದು ತಿಳಿದುಬರುತ್ತದೆ. ತಲಕಾಡು ಗಂಗರ ಪ್ರಧಾನ ಆಡಳಿತ ಕೇಂದ್ರವಾಗಿತ್ತು. ತಲಕಾಡು ಗಂಗರ ಆಡಳಿತ ಪ್ರಧಾನ ಕೇಂದ್ರವಾಗಿತ್ತು. ಇನ್ನು ಗಂಗರ ಮೂಲ ಯಾವುದು ಅಂತೇಳಿ ದೈವಿ ಸಿದ್ಧಾಂತದ ಪ್ರಕಾರ ಇವರು ಇಕ್ಷ್ವಾಕು ವಂಶದವರೆಂದು ತಿಳಿದುಬರುತ್ತದೆ. ದೈವಿ ಸಿದ್ಧಾಂತದ ಪ್ರಕಾರ ಇವರು ಇಕ್ಷ್ವಾಕು ವಂಶದವರೆಂದು. ಇನ್ನು ಕಣ್ವ ಮೂವಗ ಪ್ರಕಾರ ಇವರು ಕಣ್ವ ವಂಶದವರು ಎಂದು ತಿಳಿದುಬರುತ್ತದೆ. ಕಣ್ವ ಮೂವಗ ಪ್ರಕಾರ ಇವರು ಕಣ್ವ ವಂಶದವರು ಎಂಬುದು ತಿಳಿದುಬರುತ್ತದೆ. ಇನ್ನು ತಮಿಳು ಮೂಲದ ಪ್ರಕಾರ ಇವರು ಮೂಲತಃ ಪೆರೂರು ಆಗಿದ್ದು ಕೊಯಮತ್ತೂರು ಅಥವಾ ಇವರು ತಮಿಳು ಮೂಲದಿಂದ ಬಂದವರೆಂದು ಹೇಳಲಾಗಿದೆ.
ಇವರು ತಮಿಳು ಮೂಲದಿಂದ ಬಂದವರೆಂದು ಹೇಳಲಾಗಿದೆ. ಇನ್ನು ಕನ್ನಡ ಸಿದ್ಧಾಂತದ ಪ್ರಕಾರ ಇವರು ಅಚ್ಚ ಕನ್ನಡಿಗರು ಎಂದು ಮತ್ತು ಗಂಗರು ರಾಜಧಾನಿ ತಲಕಾಡು ದಕ್ಷಿಣ ಗಂಗೆ ಕಾವೇರಿ ನದಿಯ ದಡದಲ್ಲಿದ್ದರಿಂದ ಈ ವಂಶಕ್ಕೆ ಗಂಗ ಎಂದು ಹೆಸರು ಬಂದಿದೆ ಎಂಬುದು ತಿಳಿದು ಬರುತ್ತದೆ. ಗಂಗ ಮನೆತನದ ರಾಜರುಗಳು. ಗಂಗ ಮನೆತನದ ರಾಜರುಗಳು ದಡಿಗ, 1ನೇ ಮಾಧವ, 2ನೇ ಮಾಧವ, 3ನೇ ಮಾಧವ, ಅವನೀತ ಅಂಥೇಳಿ. ದುರ್ವಿನೀತ, ಶ್ರೀ ಪುರುಷ, 2ನೇ ಶಿವಮಾರ, 1ನೇ ರಾಚಮಲ್ಲ ಇವರು ಗಂಗರ ರಾಜರುಗಳು. ಇನ್ನು ಗಂಗರ ರಾಜಕೀಯ ಇತಿಹಾಸ. ಗಂಗರ ರಾಜಕೀಯ ಇತಿಹಾಸ ದಡಿಗ ಅಥವಾ ಕೊಂಗಣಿ ವರ್ಮ. ದಡಿಗ ಅಥವಾ ಕೊಂಗಣಿ ವರ್ಮ ಇವರು ಗಂಗರ ರಾಜಕೀಯ ಅಂದರೆ ರಾಜ್ಯ ಸ್ಥಾಪನೆ ಮಾಡಿದವರು. ದಡಿಗ ಅಥವಾ ಕೊಂಗಣಿ ವರ್ಮ ಇವನು ಗಂಗ ವಂಶದ ಸ್ಥಾಪಕರು. ಇವರು ದಡಿಗ ಅಥವಾ ಕೊಂಗಣಿ ವರ್ಮ ಗಂಗ ವಂಶದ ಸ್ಥಾಪಕರು. ಕುವಲಾಲ ಅಥವಾ ಕೋಲಾರ ಇವರ ರಾಜಧಾನಿಯಾಗಿತ್ತು. ಕುವಲಾಲ ಅಥವಾ ಕೋಲಾರ ಇವರ ರಾಜಧಾನಿಯಾಗಿತ್ತು. ಬಾಣರನ್ನು ಸೋಲಿಸಿ ಗಂಗ ವಂಶಕ್ಕೆ ಅಡಿಪಾಯ ಹಾಕಿದ ಎಂಬುದು ತಿಳಿದು ಬರುತ್ತದೆ. ಧರ್ಮ ಮಹಾರಾಜ, ಬಾಣವಂಶದವನ ದಾವಲನೆ ಎಂಬುದು ಇವರ ಬಿರುದುಗಳು. ಈತನ ಗುರುವಿನ ಹೆಸರು ಸಿಂಹನಂದಿ. ಇವರು ಜೈನ ಗುರು ಅಂತೇಳಿ ತಿಳಿದು ಬರುತ್ತದೆ. ಸಿಂಹನಂದಿಯ ಇಚ್ಛೆಯ ಮೇರೆಗೆ ಶಿವಮೊಗ್ಗದ ದುಂಡಿಲಿ ಎಂಬಲ್ಲಿ ಒಂದು ಚೈತ್ಯಾಲಯವನ್ನು ನಿರ್ಮಿಸಿದನು. ಇನ್ನು 1ನೇ ಮಾಧವ ದಡಿಗನ ನಂತರ ಅಧಿಕಾರಕ್ಕೆ ಬಂದವನು 1ನೇ ಮಾಧವ. ಈತ ಸ್ವತಃ ಕವಿಯಾಗಿದ್ದನು ಹಾಗೂ ಕವಿಗಳಿಗೆ ಆಶ್ರಯ ನೀಡಿದ್ದನು. ಈತ ರಚಿಸಿದ ಕೃತಿ ಯಾವುದಂದ್ರೆ ದತ್ತಸೂತ್ರ ಅಂಥೇಳಿ. 1ನೇ ಮಾಧವ ರಚಿಸಿದ ಕೃತಿ ಯಾವುದಂದ್ರೆ ದತ್ತಸೂತ್ರ. ಇವನ ನಂತರ ಹರಿವರ್ಮ ಹಾಗೂ 2ನೇ ಮಾಧವ ಆಳಿದರು. ಆಳ್ವಿಕೆಯನ್ನು ಮಾಡಿದರು. ಇನ್ನು ನೆಕ್ಸ್ಟ್ 3ನೇ ಮಾಧವ ಇವನು ತಂಡಗಾಲ ಮಾಧವ ಎಂದು ಹೆಸರಾಗಿದ್ದಾನೆ. ಈತ ಕದಂಬ ಅರಸ ಕಾಕೋತ್ಸವರ್ಮನ ಮಗಳನ ವಿವಾಹವಾಗಿದ್ದ. ವಿಜಯಕೀರ್ತಿ ಇವನ ದೀಕ್ಷಾ ಗುರುಗಳಾಗಿದ್ದರು. ವಿಜಯಕೀರ್ತಿ 3ನೇ ಮಾಧವನ ದೀಕ್ಷಾ ಗುರುಗಳಾಗಿದ್ದರು. ನೆಕ್ಸ್ಟ್ ಅವನೀತ ಈತ 3ನೇ ಮಾಧವನ ಮಗ. ಈತ ಶಿವನ ಆರಾಧಕನಾಗಿದ್ದನು. ಈತ ಸರ್ವಧರ್ಮ ಸಮನ್ವಯಿಯಾಗಿದ್ದನು. ಈತನನ್ನ ಶಾಸನಗಳು ಹರಚರಣಾರ ಎಂದ ಪ್ರಣಿಪಾತ ಎಂದು ಉಲ್ಲೇಖಿಸಿದೆ. ನೆಕ್ಸ್ಟ್ ದುರ್ವಿನೀತ. ಈತ ಗಂಗರಲ್ಲಿ ಅತ್ಯಂತ ಪ್ರಸಿದ್ಧ ದೊರೆಯಾಗಿದ್ದ. ಈತನ ತಾಯಿ ಯಾರಂದ್ರೆ ಜ್ಯೇಷ್ಠಾದೇವಿ. ಈತನ ತಂದೆ ಯಾರಂದ್ರೆ ಅವನೀತ. ಈತ ವೈಷ್ಣವ ಮತಾವಲಂಬಿಯಾಗಿದ್ದನು. ದುರ್ವಿನೀತ ವೈಷ್ಣವ ಮತಾವಲಂಬಿಯಾಗಿದ್ದ. ಭಾರವಿಯು 15ನೇ ದಂಗಕ್ಕೆ ಭಾಷ್ಯವನ್ನು ಬರೆದನು. ಈತ ಗುಣಾಢ್ಯನ ವಡ್ಡಾಕಥಾವನ್ನು ಪೈಶಾಚಿ ಭಾಷೆಯಿಂದ ಸಂಸ್ಕೃತ ಭಾಷೆಗೆ ಏನು ಮಾಡಿದ ಅಂದ್ರೆ ತರ್ಜುಮೆ ಮಾಡಿದ್ದ. ಗುಣಾಢ್ಯನ ವಡ್ಡಾಕಥಾವನ್ನು ಪೈಶಾಚಿ ಭಾಷೆಯಿಂದ ಸಂಸ್ಕೃತಕ್ಕೆ ತರ್ಜುಮೆ ಮಾಡಿದ್ದನು. ಈತನ ಗುರು ಯಾರಂದ್ರೆ ಪುಷ್ಯಪಾದ ಅಥವಾ ದೇವಾನಂದಿ ಅಂತೇಳಿ. ಈತನ ಬಿರುದುಗಳು, ದುರ್ವಿನೀತನ ಬಿರುದುಗಳು ಯಾವಂದ್ರೆ ಅವನೀತ ಸ್ತರ ಪೂಜಾಲಾಯ ಅಂಥೇಳಿ. ಅಹಿತ, ಅನೀತ ಹಾಗೂ ಧರ್ಮ ಮಹಾರಾಜ, ಕುಲೋತ್ತರ, ನೀತಿಶಾಸ್ತ್ರವಕ್ತ, ಪ್ರಯೋಕ್ಷ ಕುಶಲ ಅಂಥೇಳಿ ಬಿರುದುಗಳನ್ನು ಹೊಂದಿದ್ದರು.
ಪ್ರಯೋಕ್ಷ ಕುಶಲ ಅಂಥೇಳಿ ಬಿರುದುಗಳನ್ನು ಅವನೀತ ಹೊಂದಿದ್ದನು. ಈತನ ಗುರುಗಳಿಂದ ದೇವಾನಂದಿಯು ಸಂಸ್ಕೃತ ವ್ಯಾಕರಣ ಶಬ್ದಾವತಾರವನ್ನು ಬರೆದಿದ್ದಾನೆ. ಈತನ ಗುರುಗಳಿಂದ ದೇವಾನಂದಿಯು ಸಂಸ್ಕೃತ ವ್ಯಾಕರಣ ಶಬ್ದಾವತಾರವನ್ನು ಬರೆದಿದ್ದಾನೆ. ಇನ್ನು ನೆಕ್ಸ್ಟ್ ಶ್ರೀ ಪುರುಷ. ಯಾರು? ಶ್ರೀ ಪುರುಷ. ದುರ್ವಿನೀತನ ನಂತರ ಅಧಿಕಾರಕ್ಕೆ ಬಂದವನು. ಈತ ಗಜಶಾಸ್ತ್ರ ಎಂಬ ಕೃತಿಯನ್ನು ರಚಿಸಿದನು. ಸ್ತ್ರೀ ಪುರುಷ ರಚಿಸಿದ ಕೃತಿ ಯಾವುದು ಅಂದ್ರೆ ಗಜಶಾಸ್ತ್ರ. ಈತ ರಾಜಧಾನಿಯನ್ನು ಮಾಕುಂದದಿಂದ ಮಾನ್ಯಪರಕ್ಕೆ ಬದಲಾಯಿಸಿದನು. ಈತ ರಾಜಧಾನಿಯನ್ನು ಮಾಕುಂದದಿಂದ ಮಾನ್ಯಪರಕ್ಕೆ ಬದಲಾಯಿಸಿದನು ಎಂಬುದು ತಿಳಿದು ಬರುತ್ತದೆ. 1ನೇ ಶಿವಮಾರನಿಗೆ ಸ್ವನಿ ಮಹೇಂದ್ರ ಎಂಬ ಬಿರುದಿತ್ತು. ತುಂಡಕ ಕದನದಲ್ಲಿ ಪಲ್ಲವರನ್ನ ಸೋಲಿಸಿದನು ಎಂಬುದು ತಿಳಿದು ಬರುತ್ತದೆ. ತುಂಡಕ ಕದನದಲ್ಲಿ ಪಲ್ಲವರನ್ನು ಸೋಲಿಸಿದ ಎಂಬುದು ತಿಳಿದು ಬರುತ್ತದೆ. ಇವನ ಕಾಲದಲ್ಲಿ ಗಂಗರ ರಾಜ್ಯ ಶ್ರೀರಾಜ್ಯ ಎಂದು ಕರೆಸಿಕೊಂಡಿತು. ಎಂಬುದು ತಿಳಿದು ಬರುತ್ತದೆ. ಈತನ ಬಿರುದುಗಳು ಯಾವಂದ್ರೆ ರಾಜಕೇಶರಿ, ಪೇರ್ಮಾಡಿ, ಶ್ರೀವಲ್ಲಭ, ಭೀಮಕೋಪ ಎಂಬ ಬಿರುದುಗಳನ್ನು ಹೊಂದಿದ್ದ. ಈತನ ನೆಕ್ಸ್ಟ್ 2ನೇ ಶಿವಮಾರ. ಈತನ ಇನ್ನೊಂದು ಹೆಸರು ಸೈಗೋತ ಅಂತೇಳಿ. 2ನೇ ಶಿವಮಾರನ ಇನ್ನೊಂದು ಹೆಸರೇನಾಗಿತ್ತಂದ್ರೆ ಸೈಗೋತ. ಈತನ ಕೃತಿಗಳು ಯಾವಂದ್ರೆ ಗಜಾಸ್ಮಕ, ಸೇತುಬಂಧ, ಶಿವಮಾರ ತರ್ಕ ಎಂಬ ಕೃತಿಗಳನ್ನು ಬರೆದಿದ್ದ. ಈತ ಶ್ರವಣಬೆಳಗೊಳದಲ್ಲಿ ಜೈನ ಬಸದಿಯನ್ನು ನಿರ್ಮಿಸಿದನು. ಎಲ್ಲಿ? ಶ್ರವಣಬೆಳಗೊಳದಲ್ಲಿ. ಈತನ ತಂದೆ ಹೆಸರು ಯಾರಂದ್ರೆ ಶ್ರೀ ಪುರುಷ. 2ನೇ ಶಿವಮಾರನ ತಂದೆ ಹೆಸರು ಶ್ರೀ ಪುರುಷ ಅಂತೇಳಿ. ಇನ್ನು 2ನೇ ಭೂತೂಗ. ಈತ ತಕ್ಕೋಳಂ ಕದನದಲ್ಲಿ ಚೋಳರ ರಾಜಾದಿತ್ಯನನ್ನು ಕೊಂದನು. ಎಂಬುದು ತಿಳಿದು ಬರುತ್ತದೆ. ಈತನ ಬಿರುದು ಯಾವುದಂದ್ರೆ ಮಹಾರಾಜಾಧಿರಾಜ ಎಂಬ ಬಿರುದನ್ನು ಹೊಂದಿದ್ದ. ಎಂಬುದು ತಿಳಿದು ಬರುತ್ತದೆ. ಇನ್ನು ನೆಕ್ಸ್ಟ್ ಮಂತ್ರಿ ಚಾವುಂಡರಾಯ. ಈತ ಗಂಗರ ಆಸ್ಥಾನದಲ್ಲಿ ಮಂತ್ರಿಯಾಗಿದ್ದ ಹಾಗೂ ದಂಡನಾಯಕನಾಗಿದ್ದ. ಈತ ಅಜಿತ ಸೇನಾ ಭಟ್ಟಾರಕ ಹಾಗೂ ನೇಮಿಚಂದ್ರ ಮುನಿಯ ಅನುಯಾಯಿಯಾಗಿದ್ದ. ಯಾರಂದ್ರೆ ಚಾವುಂಡರಾಯ. ಅಜಿತ ಸೇನಾ ಭಟ್ಟಾರಕ ಹಾಗೂ ನೇಮಿಚಂದ್ರ ಮುನಿಯ ಅನುಯಾಯಿಯಾಗಿದ್ದ. ಈತನ ಬಿರುದು ಯಾವುದಂದ್ರೆ ಸತ್ಯ ವಿಧಿಷ್ಠಿರ ಎಂಬ ಬಿರುದನ್ನು ಹೊಂದಿದ್ದ. ಈತನ ಕೃತಿಗಳು ಸಂಸ್ಕೃತದಲ್ಲಿ ಚರಿತ್ಸಾಗರ, ಕನ್ನಡದಲ್ಲಿ ಚಾವುಂಡರಾಯ ಪುರಾಣ ಅಥವಾ ತ್ರಿಷಷ್ಟಿ ಲಕ್ಷ್ಮಣ ಮಹಾಪುರಾಣ ಹಾಗೂ ಲೋಕೋಪಕಾರ ಎಂಬ ವಿಶ್ವಕೋಶಗಳನ್ನು ಬರೆದಿದ್ದ. ಯಾರಂದ್ರೆ ಚಾವುಂಡರಾಯ. ಈತನ ಮೊದಲ ಹೆಸರು ಏನಾಗಿತ್ತಂದ್ರೆ ಚಾವುಂಡರಾಜ ಎಂಬ ಹೆಸರನ್ನು ಹೊಂದಿದ್ದ. ರಾಚಮಲ್ಲನು ಚಾವುಂಡರಾಯನಿಗೆ ನೀಡಿದ ಬಿರುದು ಯಾವುದಂದ್ರೆ ರಾಯ ಅಂತೇಳಿ. ರಾಚಮಲ್ಲನು ಚಾವುಂಡರಾಯನಿಗೆ ನೀಡಿದ ಬಿರುದು ಯಾವುದಂದ್ರೆ ರಾಯ ಎಂಬ ಬಿರುದನ್ನು ಹೊಂದಿದ್ದ. ಚಾವುಂಡರಾಯನ ಮಹತ್ ಸಾಧನೆಯನ್ನು ಶ್ರವಣಬೆಳಗೊಳದ ಬಾಹುಬಲಿಯ ವಿಗ್ರಹ ನಿರ್ಮಾಣ. ಚಾವುಂಡರಾಯನ ಮಹತ್ ಸಾಧನೆ ಯಾವುದಂದ್ರೆ ಶ್ರವಣಬೆಳಗೊಳದ ಬಾಹುಬಲಿಯ ವಿಗ್ರಹವನ್ನು ನಿರ್ಮಾಣ ಮಾಡಿದ್ದ. ಈತನ ಆಶ್ರಯ ಪಡೆದ ಕನ್ನಡದ ಹೆಸರಾಂತ ಕವಿ ಯಾರಂದ್ರೆ ರನ್ನ ಅಂತೇಳಿ. ಈತನ ಆಶ್ರಯ ಪಡೆದ ಕನ್ನಡದ ಹೆಸರಾಂತ ಕವಿ ಯಾರಂದ್ರೆ ರನ್ನ. ಇನ್ನು ನೆಕ್ಸ್ಟ್ ಈತ ಗಂಗರ ಅರಸ ಎರಡನೇ ಮಾರಸಿಂಹ ಆಳ್ವಿಕೆಯಲ್ಲಿ ಪ್ರಧಾನಮಂತ್ರಿಯಾಗಿ ಹಾಗೂ ದಂಡನಾಯಕನಾಗಿ ನಿಯುಕ್ತಿಗೊಂಡ. 4ನೇ ರಾಚಮಲ್ಲ ಈತನಿಗೆ ನೀಡಿದ ಬಿರುದು ಯಾವುದಂದ್ರೆ ಸಮರ ಪರಶುರಾಮ ಎಂಬ ಬಿರುದನ್ನು ನೀಡಿದ. ಗೋಣೂರು ಕದನದಲ್ಲಿ ಜಗದೇಕ ವೀರನನ್ನು ಸೋಲಿಸಿ ವೀರಮಾರ್ತಾಂಡ ಎಂಬ ಬಿರುದನ್ನು ಪಡೆದನು. ಗೋಣೂರು ಕದನದಲ್ಲಿ ಜಗದೇಕ ವೀರನನ್ನು ಸೋಲಿಸಿ ವೀರಮಾರ್ತಾಂಡ ಎಂಬ ಬಿರುದನ್ನು ಪಡೆದ ಎಂಬುದು ತಿಳಿದು ಬರುತ್ತದೆ. ಪಾಂಡ್ಯ ಅರಸ ರಾಜಾದಿತ್ಯನನ್ನು ಸೋಲಿಸಿ ರಣಸಂಗ ಎಂಬ ಬಿರುದನ್ನು ಪಡೆದ. ರಣಸಂಗ ಸಿಂಗ ಎಂಬ ಬಿರುದನ್ನು ಪಡೆದ ಎಂಬುದು ತಿಳಿದು ಬರುತ್ತದೆ. ಈತನ ಬಿರುದು ಭುಜವಿಕ್ರಮ, ಸಮರ ಧುರಂಧರ ಅಂತೇಳಿ.
ಭುಜವಿಕ್ರಮ ಮತ್ತು ಸಮರ ದುರಂಧರ ಎಂಬ ಬಿರುದನ್ನು ಹೊಂದಿದ್ದ. ಇನ್ನು ಈತನ ತಾಯಿ ಯಾರಂದ್ರೆ ಕಾಳಲಾದೇವಿ ಅಂಥೇಳಿ. ಈತನ ತಾಯಿ ಕಾಳಲಾದೇವಿ. ಗೊಮಟೇಶ್ವರನ ಕೆತ್ತನೆಯ ಮೇಲ್ವಿಚಾರಕ ಶಿಲ್ಪಿ ಯಾರಂದ್ರೆ ಅರಿಷ್ಟನೇಮಿ. ಗೊಮಟೇಶ ಮೂರ್ತಿಯ ಕೆತ್ತನೆಯ ಮೇಲ್ವಿಚಾರಕ ಶಿಲ್ಪಿ ಯಾರಂದ್ರೆ ಅರಿಷ್ಟನೇಮಿ. ಗೊಮಟೇಶ್ವರ ವಿಗ್ರಹ ನಿರ್ಮಾಣವಾದದ್ದು ಕ್ರಿಸ್ತಶಕ 981ರಿಂದ 983 ನಡುವೆ. ಈತನ ಇನ್ನೊಂದು ಮಹಾನ್ ಕಾರ್ಯ ಯಾವುದಂದ್ರೆ ಚಾವುಂಡರಾಯ ಬಸದಿಯನ್ನು ನಿರ್ಮಾಣ ಮಾಡಿದ್ದು ಚಾವುಂಡರಾಯನ ಒಂದು ಮಹತ್ ಕಾರ್ಯ ಎಂಬುದು ತಿಳಿದು ಬರ್ತದೆ. ಇನ್ನು ಗಂಗರ ಆಡಳಿತ ಯಾವ ರೀತಿ ಇತ್ತು ಎಂಬುದು. ರಾಜನು ಆಡಳಿತದ ಮುಖ್ಯಸ್ಥನಾಗಿದ್ದ. ಈತನನ್ನು ಧರ್ಮ ಮಹಾರಾಜ ಎಂದು ಕರೆಯುತ್ತಿದ್ದರು. ಧರ್ಮ ಮಹಾರಾಜ ಎಂದು ಕರೆಯುತ್ತಿದ್ದರು. ಮಂತ್ರಿಮಂಡಲ ರಾಜನಿಗೆ ಸಹಾಯಕರಾಗಿ ಇರುತ್ತಿತ್ತು. ಮಂತ್ರಿಮಂಡಲ ರಾಜನಿಗೆ ಸಹಾಯಕರಾಗಿದ್ದರು. ಪ್ರಧಾನಮಂತ್ರಿಯನ್ನು ಸರ್ಮಾಧಿಕಾರಿ ಎಂದು ಕರೆಯುತ್ತಿದ್ದರು. ವಿದೇಶಾಂಗ ಮಂತ್ರಿಯನ್ನು ಸಂಧಿ ವಿಗ್ರಹಿ ಎಂದು ಕರೆಯುತ್ತಿದ್ದರು. ಸೈನ್ಯದ ಮುಖ್ಯಸ್ಥ ದಂಡನಾಯಕನಾಗಿದ್ದ. ಖಜಾನೆಯನ್ನು ಮುಖ್ಯ ಅಧಿಕಾರಿಯನ್ನು ಹಿರಿಯ ಭಂಡಾರಕ ಎಂದು ಕರೆಯುತ್ತಿದ್ದರು. ರಾಜನ ಉಡುಪುಗಳ ಉಸ್ತುವಾರಿಕ ಮಹಾಪೇಸಾಯಿಕಿ ಅಂತೇಳಿ. ರಾಜನ ಉಡುಪುಗಳ ಉಸ್ತುವಾರಿ ನೋಡಿಕೊಳ್ಳುವವನು ಮಹಾಪೇಸಾಯಿಕಿ. ಅರಮನೆಯ ಮೇಲ್ವಿಚಾರಕನನ್ನು ಮನೆವೇರ್ಗಡೆ ಎಂದು ಕರೆಯುತ್ತಿದ್ದರು. ಲೆಕ್ಕಪತ್ರಗಳ ವಿಭಾಗಾಧಿಕಾರಿಯನ್ನು ಶ್ರೀಕರ್ಣಿಕ ಎಂದು ಕರೆಯುತ್ತಿದ್ದರು. ಲೆಕ್ಕಪತ್ರ ನೋಡಿಕೊಳ್ಳುವವನನ್ನು ಶ್ರೀಕರ್ಣಿಕ ಎಂದು ಕರೆಯುತ್ತಿದ್ದರು. ಇನ್ನು ರಾಜ್ಯವನ್ನು ಪ್ರಾಂತ್ಯಗಳಾಗಿ ವಿಂಗಡಿಸಲಾಗಿತ್ತು. ಪ್ರಾಂತ್ಯಗಳ ಮುಖ್ಯಸ್ಥನನ್ನು ಪ್ರಾಂತ್ಯಾಧಿಕಾರಿ ಎಂದು ಕರೆಯುತ್ತಿದ್ದರು. ಪ್ರಾಂತ್ಯಗಳ ವಿಭಾಗಗಳು ಯಾವಂದ್ರೆ ವಿಭಾಗ ಹಾಗೂ ಕಂಪನ ಎಂಬ ವಿಭಾಗಗಳನ್ನು ಹೊಂದಿತ್ತು. ವಿಷಯಗಳ ಮುಖ್ಯಸ್ಥ ವಿಷಯಪತಿಯಾಗಿದ್ದ. ಕಂಪನಗಳ ಮುಖ್ಯಸ್ಥ ಗೌಡ ಅಥವಾ ನಾಡಗೌಡ ಆಗಿದ್ದ. ಇನ್ನು ನಗರಾಡಳಿತದ ಮುಖ್ಯಸ್ಥ ಯಾರಂದ್ರೆ ನಾಗರಿಕನಾಗಿದ್ದ. ಪಟ್ಟಣದ ಮುಖ್ಯಸ್ಥ ಯಾರಂದ್ರೆ ಪಟ್ಟಣ ಸ್ವಾಮಿಯಾಗಿದ್ದ. ಗ್ರಾಮಾಡಳಿತದ ಮುಖ್ಯಸ್ಥ ಗೌಡ ಅಥವಾ ಕರ್ಣಿಕನಿಗೆ ಸೇರಿತ್ತು. ಗೌಡ ಮತ್ತು ಕರ್ಣಿಕನಿಗೆ ಸೇರಿತ್ತು. ಗಜದಳದ ಮುಖ್ಯಸ್ಥ ಯಾರಂದ್ರೆ ಗಜಸಹನಿ ಎಂಬವನಿದ್ದನು. ಇನ್ನು ಅಶ್ವಪಡೆಯ ಮುಖ್ಯಸ್ಥ ಯಾರಂದ್ರೆ ಅಶ್ವಾದಕ್ಷ ಅಂಥೇಳಿ. ಅಶ್ವಪಡೆಯ ಮುಖ್ಯಸ್ಥ ಅಶ್ವಾದಕ್ಷನಾಗಿದ್ದ. ಇನ್ನು ನೆಕ್ಸ್ಟ್ ಗಂಗರ ಕಾಲದ ನಾಣ್ಯಗಳು ಪೊನ್ನ, ಸುವರ್ಣ, ಗದ್ಯಾಣ, ನಿಷ್ಕ ಹಾಗೂ ಬೆಳ್ಳಿಯ ಪಣ ಹಾಗೂ ಹಗಕಾಸುಗಳೆಂಬ ನಾಣ್ಯಗಳನ್ನು ಹೊಂದಿದ್ದರು. ಇವರ ಸಾಮ್ರಾಜ್ಯದಲ್ಲಿ ರಾಜರ ಸ್ವಾಮಿನಿಷ್ಠೆಗೆ ಪ್ರಾಣತ್ಯಾಗ ಮಾಡುವ ಪದ್ಧತಿ ಗರುಡ ಪದ್ಧತಿ ಅಸ್ತಿತ್ವದಲ್ಲಿತ್ತು. ಇವರ ಸಮಾಜದಲ್ಲಿ ರಾಜರ ಸ್ವಾಮಿನಿಷ್ಠೆಗೆ ಪ್ರಾಣತ್ಯಾಗವನ್ನು ಮಾಡುವ ಪದ್ಧತಿ ಇತ್ತು. ಅದು ಗರುಡು ಪದ್ಧತಿ ಎಂಬ ಅಸ್ತಿತ್ವದಲ್ಲಿತ್ತು. ಇನ್ನು ಗಂಗರ ಸಾಂಸ್ಕೃತಿಕ ಸಾಧನೆಗಳು. ಶ್ರವಣಬೆಳಗೊಳ ಹಾಗೂ ತಲಕಾಡು ಅವರ ಪ್ರಸಿದ್ಧ ಶಿಕ್ಷಣ ಕೇಂದ್ರಗಳಾಗಿದ್ದವು. ಕಾಳಮುಬಾ, ಕಪಾಲಿಕ, ಪಾಶುಪತಿ ಇವರ ಶೈವ ಪಂಥಗಳಾಗಿದ್ದವು. ಕಾಳಮುಬಾ, ಕಪಾಲಿಕ ಹಾಗೂ ಪಾಶುಪತಿ ಇವರ ಶೈವ ಪಂಥಗಳು. ಇವರ ಕಾಲದಲ್ಲಿ ಪ್ರಬಲವಾಗಿ ಬೆಳೆದ ಧರ್ಮ ಯಾವುದಂದ್ರೆ ಜೈನ ಧರ್ಮ. ಗಂಗರ ಕಾಲದಲ್ಲಿ ಪ್ರಬಲವಾಗಿ ಬೆಳೆದ ಧರ್ಮ ಯಾವುದಂದ್ರೆ ಜೈನ ಧರ್ಮ. ಗಂಗರ ರಾಜ್ಯ ಸ್ಥಾಪನೆಗೆ ಕಾರಣನಾದ ಜೈನ ಮುನಿ ಯಾರಂದ್ರೆ ಸಿಂಹಾನಂದಿ ಅಂಥೇಳಿ. ಗಂಗರ ರಾಜ್ಯ ಸ್ಥಾಪನೆಗೆ ಕಾರಣನಾದ ಜೈನ ಮುನಿ ಯಾರಂದ್ರೆ ಸಿಂಹಾನಂದಿ. ಶ್ರವಣಬೆಳಗೊಳದ ಜೈನರ ಕಾಶಿ ಎಂದು ಪ್ರಸಿದ್ಧಿಯಾಗಿದೆ. ಶ್ರವಣಬೆಳಗೊಳವನ್ನು ಜೈನರ ಕಾಶಿ ಎಂದು ಕರೆಯುತ್ತಾರೆ. ಇನ್ನು ನೆಕ್ಸ್ಟ್ ಗಂಗರ ಆಶ್ರಯದಲ್ಲಿ ಬರೆಯಲ್ಪಟ್ಟ ಮಹಾಕೃತಿಗಳು ಯಾವುವು ಅಂಥೇಳಿ. ಗಂಗರ ಆಶ್ರಯದಲ್ಲಿ ಬರೆಯಲ್ಪಟ್ಟ ಮಹಾಕೃತಿಗಳು. ದತ್ತಕ ಸೂತ್ರ ಬರೆದವನು 2ನೇ ಮಾಧವ. ಶೂದ್ರಂತ ಹಾಗೂ ಹರಿವಂಶ ಬರೆದವನು ಗುಣವರ್ಮ. ಛಂದೋಬುಧಿ ಎಂಬ ಗ್ರಂಥವನ್ನು ಬರೆದವರು 1ನೇ ನಾಗವರ್ಮ. ಗಜಾಷ್ಟಕ, ಸೇತುಬಂಧ,
ಶಿವಮಾರ ತರ್ಕ ಎಂಬ ಮಹಾಕೃತಿಗಳನ್ನು ಬರೆದವರು ಎರಡನೇ ಶಿವಮಾರ. ಇನ್ನು ಚಂದ್ರ ಪ್ರಭಾ ಪುರಾಮ ಎಂಬ ಕೃತಿಗಳನ್ನು ಬರೆದವರು ವೀರನಂದಿ ಅಂಥೇಳಿ. ಬೃಹತ್ ಕಥಾವನ್ನು ಸಂಸ್ಕೃತ ಭಾಷೆಗೆ ಅನುವಾದ ಹಾಗೂ ಭಾರವಿಯ ಕಿರಾತಾರ್ಜುನಿಗೆ ಕೃತಿಗೆ ಭಾಷ್ಯ ಬರೆದವನು ದುರ್ವಿನೀತ ಅಂಥೇಳಿ. ಗಜಶಾಸ್ತ್ರ ಕೃತಿಯನ್ನು ಬರೆದವರು ಶ್ರೀ ಪುರುಷ ಅಂಥೇಳಿ. ಗಜಶಾಸ್ತ್ರ ಕೃತಿಯನ್ನು ಬರೆದವರು ಶ್ರೀ ಪುರುಷ. ಇನ್ನು ಗಂಗರ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಗಂಗರ ಕೊಡುಗೆಗಳು ಅಂಥೇಳಿ. ಇವರ ವಾಸ್ತುಶಿಲ್ಪಿ ಕದಂಬರು ಹಾಗೂ ಪಲ್ಲವರ ಕಲೆಯ ಮಿಶ್ರಣವಾಗಿದೆ. ಮೊನ್ನೆಯ ಕಪಿಲೇಶ್ವರ ದೇವಾಲಯ ವಾಸ್ತುಶಿಲ್ಪಿ ದೃಷ್ಟಿಯಿಂದ ಪ್ರಸಿದ್ಧಿಯನ್ನು ಪಡೆದಿದೆ. ಗಂಗರ ಕಾಲದ ಪ್ರಮುಖ ಬಸದಿಗಳು ಯಾವಂದ್ರೆ ಪಾರ್ಶ್ವನಾಥ ಬಸದಿ ಹಾಗೂ ಚಾವುಂಡರಾಯ ಬಸದಿ. ಗಂಗರ ಕಾಲದಲ್ಲಿ ಪ್ರಮುಖ ಬಸದಿಗಳು ಯಾವಂದ್ರೆ ಪಾರ್ಶ್ವನಾಥ ಬಸದಿ ಹಾಗೂ ಚಾವುಂಡರಾಯ ಬಸದಿ. ಶ್ರವಣಬೆಳಗೊಳದಲ್ಲಿರುವ ಪ್ರಮುಖ ಸ್ತಂಭಗಳು ಯಾವಂದ್ರೆ ಮಾನಸ್ತಂಭ, ಬ್ರಹ್ಮದೇವರ ಸ್ತಂಭ ಮತ್ತು ತ್ಯಾಗ ಸ್ತಂಭಗಳೆಂಬ ಶ್ರವಣಬೆಳಗೊಳದಲ್ಲಿರುವಂಥ ಪ್ರಮುಖ ಸ್ತಂಭಗಳಾಗಿದ್ದವು. ತ್ಯಾಗದ ಬ್ರಹ್ಮದೇವರ ಸ್ತಂಭ ಎಂಬ ಸ್ತಂಭಗಳನ್ನು ಹೊಂದಿದ್ದರು. ಇನ್ನು ಗಂಗರ ಕಾಲದ ಅಭೂತಪೂರ್ವ ಶಿಲ್ಪಕಲಾ ಕೆತ್ತನೆ ಯಾವುದಂದ್ರೆ ಶ್ರವಣಬೆಳಗೊಳದ ಗೊಮ್ಮಟವಾಗಿತ್ತು. ಇವರ ಕಾಲದಲ್ಲಿ ಪ್ರಸಿದ್ಧ ನೃತ್ಯಗಾರತಿ ಅಂದರೆ ಬಾಚಲುದೇವಿ ಅಂಥೇಳಿ. ಇವರ ಕಾಲದಲ್ಲಿ ಪ್ರಸಿದ್ಧ ನೃತ್ಯಗಾರತಿ ಬಾಚಲುದೇವಿ. ಬಾಚಲುದೇವಿಗೆ ಇದ್ದ ಬಿರುದುಗಳು ಯಾವಂದ್ರೆ ನೃತ್ಯ ವಿಶಾರದೆ ಹಾಗೂ ಪಾತ್ರ ಜಗದವಳೆ ಎಂಬ ಬಿರುದುಗಳನ್ನು ಹೊಂದಿದ್ದಳು. ಯಾರಂದ್ರೆ ಬಾಚಲುದೇವಿಗೆ ಇದ್ದ ಬಿರುದುಗಳು ನೃತ್ಯ ವಿಶಾರದೆ ಹಾಗೂ ಪಾತ್ರ ಜಗದವಳೆ ಎಂಬ ಬಿರುದುಗಳನ್ನು ಹೊಂದಿದ್ದಳು. ಇನ್ನು ಗಂಗ ಸಾಮ್ರಾಜ್ಯದ ಬಗ್ಗೆ ಹೆಚ್ಚಿನ ಮಾಹಿತಿ ಅಥವಾ ಎಕ್ಸ್ಟ್ರಾ ಟಿಪ್ಸ್ ಅಂತೇಳಿ. ವಾದಿಮ ಗಜೇಂದ್ರ ಎಂದು ಹೆಸರು ಗಳಿಸಿದ್ದ ಬೌದ್ಧ ಪಂಡಿತ ಯಾರಂದ್ರೆ ಪರಿವ್ರಾಜಕ ಅಂತೇಳಿ. ಪರಿವ್ರಾಜಕ ಎಂಬ ಪಂಡಿತ. ವಾದಿಭೂಸಿಂಹ ಎಂದು ಬಿರುದನ್ನು ಹೊಂದಿದ್ದವನು ಮಾಧವ ಭಟ್ಟ ಅಂಥೇಳಿ. ವಾದಿಭೂಸಿಂಹ ಎಂಬ ಬಿರುದನ್ನು ಹೊಂದಿದವನು ಮಾಧವ ಭಟ್ಟ. ಮಾಧವ ಭಟ್ಟನಿಗೆ ವಾದಿಭೂಸಿಂಹ ಎಂದು ಬಿರುದನ್ನು ನೀಡಿದ ಗಂಗ ಅರಸ ಯಾರಂದ್ರೆ ಹರಿವರ್ಮ. ಮಾಧವ ಭಟ್ಟನಿಗೆ ವಾದಿಭೂಸಿಂಹ ಎಂಬ ಬಿರುದನ್ನು ನೀಡಿದ ಗಂಗರ ಅರಸ ಯಾರಂದ್ರೆ ಹರಿವರ್ಮ. ಮೂರನೇ ಮಾಧವನ ಮತ್ತೊಂದು ಹೆಸರು ತಂಡಗಾಲ ಮಾಧವ ಅಂಥೇಳಿ. ತಡಂಗಾಲ ಮಾಧವ. ಶಿಷ್ಯಪ್ರಿಯ ಹಾಗೂ ಅವನಿ ಮಹೇಂದ್ರ ಅಂಥೇಳಿ. ಶಿಷ್ಯಪ್ರಿಯ ಹಾಗೂ ಅವನಿ ಮಹೇಂದ್ರ ಎಂಬ ಬಿರುದನ್ನು ಪಡೆದಿದ್ದವರು ಯಾರಂದ್ರೆ 1ನೇ ಶಿವಮಾರ ಅಂಥೇಳಿ. ಶಿಷ್ಯಪ್ರಿಯ ಹಾಗೂ ಅವನಿ ಮಹೇಂದ್ರ ಎಂಬ ಬಿರುದನ್ನು ಪಡೆದಿರುವವರು ಯಾರಂದ್ರೆ 1ನೇ ಶಿವಮಾರ. ನೀತಿ ಮಾರ್ಗ ರಣವಿಕ್ರಮ ಎಂಬ ಬಿರುದನ್ನು ಹೊಂದಿದ್ದ ಅರಸ ಯಾರಂದ್ರೆ ಎರೆಯಾಂಗ ಅಂಥೇಳಿ. ನೀತಿ ಮಾರ್ಗ ರಣವಿಕ್ರಮ ಹಾಗೂ ಬಿರುದನ್ನು ಹೊಂದಿದ ಅರಸ ಯಾರಂದ್ರೆ ಎರೆಯಾಂಗ. ಗರುಡ ಪದ್ಧತಿಯ ಮೂಲಕ ಅಸುನೀಗಿದವರ ಕುಟುಂಬಕ್ಕೆ ಬಲಿದಾನವಾಗಿ ನೀಡುತ್ತಿದ್ದ ಭೂಮಿಯನ್ನು ಕೀಳ್ಗುಂಟೆ ಅಂಥೇಳಿ ಕರೆಯುತ್ತಿದ್ದರು. ಕೀಳ್ಗುಂಟೆ ಎಂದು ಕರೆಯುತ್ತಿದ್ದರು. ಮಹೇಂದ್ರ ಕತಕ ಎಂಬ ಬಿರುದನ್ನು ಪಡೆದಿದ್ದವನು ಎರೆಯಪು ಅಂಥೇಳಿ. ಎರೆಯಪು. ಘೂರ್ಜ ರಾಜಾದಿರಾಜ ಎಂಬ ಬಿರುದನ್ನು ಹೊಂದಿದವನು 2ನೇ ಮಾರಸಿಂಹ ಅಂಥೇಳಿ. ಘೂರ್ಜ ರಾಜಾದಿರಾಜ ಎಂಬ ಬಿರುದನ್ನು ಹೊಂದಿದವನು 2ನೇ ಮಾರಸಿಂಹ ಅಂಥೇಳಿ. ಗಂಗರ ಪ್ರಮುಖ ಕಲೆ ಮತ್ತು ವಾಸ್ತುಶಿಲ್ಪ ಕೇಂದ್ರ ಯಾವುದಂದ್ರೆ ತಲಕಾಡು ಆಗಿತ್ತು. ಗಂಗರ ಪ್ರಮುಖ ಕಲೆ ಮತ್ತು ವಾಸ್ತುಶಿಲ್ಪದ ಕೇಂದ್ರ ತಲಕಾಡು ಆಗಿತ್ತು. ಗೊಮ್ಮಟೇಶ್ವರನ ವಿಗ್ರಹವನ್ನು ನಿಖರವಾದ ಅಳತೆ ಎಷ್ಟಂದ್ರೆ 58.8 ಅಡಿ ಎತ್ತರ ಎಂದು ಗೊತ್ತು ಮಾಡಿದ ಉಪಕರಣ ಯಾವುದಂದ್ರೆ 1980ರಲ್ಲಿ ಕರ್ನಾಟಕ ವಿವಿಯ ನಿಲಯದ ಭಾರತೀಯ ಕಲಾ ಸಂಸ್ಥೆಯ ಥಿಯೋಡೊಲೈಟ್ ಆರ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಆರ್ಟ್ ಎಂಬುದು ಗೊಮ್ಮಟೇಶ್ವರ ಮೂರ್ತಿನ ಅಳತೆ ಮಾಡಿದಂಥ ಒಂದು ಉಪಕರಣ ಅಂತೇಳಿ.
ಕರ್ನಾಟಕವನ್ನಾಳಿದ ಮನೆತನಗಳಲ್ಲಿಯೇ ದೀರ್ಘಕಾಲ ಆಳ್ವಿಕೆ ನಡೆಸಿದ ಮನೆತನ ಯಾವುದಂದ್ರೆ ತಲಕಾಡಿನ ಗಂಗರು ಅಂಥೇಳಿ. ಕೋಲಾರದ ಪ್ರಾಚೀನ ಹೆಸರು ಏನಾಗಿತ್ತಂದ್ರೆ ಕೋಲಾಲವಾಗಿತ್ತು. ಕೋಲಾರದ ಪ್ರಾಚೀನ ಹೆಸರು ಕೋಲಾಲವಾಗಿತ್ತು. ತಲಕಾಡಿನ ಪ್ರಾಚೀನ ಹೆಸರು ಏನಾಗಿತ್ತಂದ್ರೆ ಕಳವನಪುರ ಅಂಥೇಳಿ. ಕಳವನಪುರ ಎಂಬುದು ತಲಕಾಡಿನ ಪ್ರಾಚೀನ ಹೆಸರು. ಗಂಗರ ರಾಜಧಾನಿ ತಲಕಾಡು ಪ್ರಸ್ತುತ ಈ ಜಿಲ್ಲೆಯಲ್ಲಿದೆ. ಯಾವುದಂದ್ರೆ ಮೈಸೂರು ಜಿಲ್ಲೆಯಲ್ಲಿದೆ. ಗಂಗರ ರಾಜ್ಯ ಸ್ಥಾಪಕರು ಯಾರಂದ್ರೆ ದಡಿಗ ಮತ್ತು ಮಾಧವ ಅಂಥೇಳಿ. ಗಂಗರ ರಾಜ್ಯದ ಸ್ಥಾಪಕರು ದಡಿಗ ಮತ್ತು ಮಾಧವ ಅಂಥೇಳಿ. ಗಂಗರ ಕೊನೆಯ ರಾಜಧಾನಿ ಯಾವುದಂದ್ರೆ ಮಾನ್ಯಪುರ ಅಂಥೇಳಿ. ಗಂಗರ ಕೊನೆಯ ರಾಜಧಾನಿ ಮಾನ್ಯಪುರ. ಮಾನ್ಯಪುರ ಪ್ರಸ್ತುತ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನಲ್ಲಿದೆ. ಮಾನ್ಯಪುರ ಪ್ರಸ್ತುತ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನಲ್ಲಿದೆ. ದುರ್ವಿನೀತನ ತಂದೆ ತಾಯಿಗಳು ಯಾರಂದ್ರೆ ಅವನೀತ ಹಾಗೂ ಜ್ಯೇಷ್ಠಾದೇವಿ ಅಂಥೇಳಿ. ದುರ್ವಿನೀತನ ತಂದೆ ತಾಯಿಗಳು ಅವನೀತ ಹಾಗೂ ಜ್ಯೇಷ್ಠಾದೇವಿ. ದುರ್ವಿನೀತನ ಗುರುವಿನ ಹೆಸರು ಪೂಜ್ಯಪಾದ. ದುರ್ವಿನೀತನ ಗುರುವಿನ ಹೆಸರು ಪೂಜ್ಯಪಾದ. ಪೂಜ್ಯಪಾದನ ಕೃತಿ ಯಾವುದಂದ್ರೆ ಶಬ್ದಾವತಾರ ಅಂಥೇಳಿ. ಪೂಜ್ಯಪಾದನ ಕೃತಿ ಯಾವುದಂದ್ರೆ ಶಬ್ದಾವತಾರ. ಪೆರ್ಮಾಡಿ ಎಂಬ ಬಿರುದು ಧರಿಸಿದ ಗಂಗರ ದೊರೆ ಯಾರಂದ್ರೆ ಶ್ರೀ ಪುರುಷ ಅಂಥೇಳಿ. ಪೆರ್ಮಾಡಿ ಎಂಬ ಬಿರುದು ಧರಿಸಿದ ಗಂಗರ ದೊರೆ ಯಾರಂದ್ರೆ ಶ್ರೀ ಪುರುಷ. ಶ್ರೀ ಪುರುಷನ ಕಾಲದ ಗಂಗರ ರಾಜಧಾನಿ ಯಾವುದಾಗಿತ್ತು ಅಂದ್ರೆ ಮಾನ್ಯಪುರವಾಗಿತ್ತು. ಶ್ರೀ ಪುರುಷನ ಕಾಲದ ಗಂಗರ ರಾಜಧಾನಿ ಮಾನ್ಯಪುರ. ಸೈಗೋಟ ಶಿವಮಾರ ಎಂಬ ಬಿರುದುಳ್ಳ ಅರಸ ಯಾರಂದ್ರೆ ಎರಡನೇ ಶಿವಮಾರ. ಸೈಗೋಟ ಶಿವಮಾರ ಎಂಬ ಬಿರುದುಳ್ಳ ಅರಸ ಯಾರಂದ್ರೆ ಎರಡನೇ ಶಿವಮಾರ. ಗಂಗರ ಕೊನೆಯ ಪ್ರಮುಖ ದೊರೆ ಯಾರಂದ್ರೆ ನಾಲ್ಕನೇ ರಾಚಮಲ್ಲ ಅಂಥೇಳಿ. ಗಂಗರ ಕೊನೆಯ ಪ್ರಮುಖ ದೊರೆ ನಾಲ್ಕನೇ ರಾಚಮಲ್ಲ. ವೀರಮಾರ್ತಾಂಡ ಎಂಬ ಬಿರುದನ್ನು ಹೊಂದಿದವರು ಯಾರಂದ್ರೆ ಚಾವುಂಡರಾಯ ಅಂಥೇಳಿ. ವೀರಮಾರ್ತಾಂಡ ಎಂಬ ಬಿರುದನ್ನು ಹೊಂದಿದವರು ಚಾವುಂಡರಾಯ ಅಂಥೇಳಿ. ಚಾವುಂಡರಾಯ ಪಾಂಡ್ಯ ಅರಸ ರಾಜಾದಿತ್ಯನನ್ನ ಸೋಲಿಸಿ ಧರಿಸಿದ ಬಿರುದು ಯಾವುದಂದ್ರೆ ರಣಸಿಂಗ ಅಂಥೇಳಿ. ಚಾವುಂಡರಾಯನ ಕನ್ನಡ ಕೃತಿ ಚಾವುಂಡರಾಯ ಪುರಾಣದ ವಿಷಯ ಜೈನ 24ನೇ ತೀರ್ಥಂಕರನ್ನು ಕುರಿತದ್ದಾಗಿದೆ. ಚಾವುಂಡರಾಯನ ಕನ್ನಡ ಕೃತಿ ಚಾವುಂಡರಾಯ ಪುರಾಣದ ವಿಷಯ ಏನಂದ್ರೆ ಜೈನ 24ನೇ ತೀರ್ಥಂಕರನ್ನು ಕುರಿತದ್ದಾಗಿದೆ. ಗಂಗರ ಕೊನೆಯ ಅರಸ ರಕ್ಕಸ ಗಂಗಾ ಅಂಥೇಳಿ. ಗಂಗರ ಕೊನೆಯ ಅರಸ ರಕ್ಕಸ ಗಂಗಾ. ಗಂಗರ ಆಡಳಿತವನ್ನು ಕೊನೆಗಾಣಿಸಿದವನು ಯಾರಂದ್ರೆ ಚೋಳ ದೊರೆ 1ನೇ ರಾಜೇಂದ್ರ ಚೋಳ ಅಂಥೇಳಿ. 1ನೇ ರಾಜೇಂದ್ರ ಚೋಳ. ವರ್ಧಮಾನ್ ಪುರಾಣ ಕೃತಿಯ ಕರ್ತೃ ಆಗಸ ಅಂಥೇಳಿ. ವರ್ಧಮಾನ್ ಪುರಾಣ ಕೃತಿಯ ಕರ್ತೃ ಆಗಸ. ಸಮರ ಪರಶುರಾಮ ಹಾಗೂ ವೈರುಕು ಕಾಲದಂಡ ಎಂಬ ಬಿರುದನ್ನು ಹೊಂದಿದವರು ಚಾವುಂಡರಾಯ ಅಂಥೇಳಿ. ಗೊಮ್ಮಟೇಶ್ವರ ಈ ಬೆಟ್ಟದಲ್ಲಿದೆ. ವಿಂಧ್ಯಗಿರಿ ಬೆಟ್ಟದಲ್ಲಿದೆ. ಗೊಮ್ಮಟೇಶ್ವರ ಈ ಬೆಟ್ಟದಲ್ಲಿದೆ. ವಿಂಧ್ಯಗಿರಿ ಬೆಟ್ಟದಲ್ಲಿದೆ. ಗೊಮ್ಮಟೇಶ್ವರ ಇರುವುದು ಹಾಸನ ಜಿಲ್ಲೆಯಲ್ಲಿ. ಗೊಮ್ಮಟೇಶ್ವರವಿರುವುದು ಹಾಸನ ಜಿಲ್ಲೆಯಲ್ಲಿ. ಶ್ರವಣಬೆಳಗೊಳದ ಪ್ರಾಚೀನ ಹೆಸರು ಕಾತವಪುರಿ ಅಂಥೇಳಿ. ಶ್ರವಣಬೆಳಗೊಳದ ಪ್ರಾಚೀನ ಹೆಸರು ಕಾತವಪುರಿ ಅಂಥೇಳಿ. ಗಂಗರ ಮೊದಲ ರಾಜಧಾನಿ ಕೋಲಾಲವಾಗಿತ್ತು. ಗಂಗರ 2ನೇ ರಾಜಧಾನಿ ತಲಕಾಡು ಆಗಿತ್ತು. ಗಂಗರ 3ನೇ ರಾಜಧಾನಿ ಮಾಕುಂದ. ಗಂಗರ ಕಾಲದ ಗಣ್ಯ ಕೇಂದ್ರ ಯಾವುದಂದ್ರೆ ನಂದಿದುರ್ಗ ಅಥವಾ ನಂದಿ ಬೆಟ್ಟ. ದಡಿಗನಿಗೆ ಇರುವ ಇನ್ನೊಂದು ಹೆಸರು ಕೊಂಗಣಿ ವರ್ಮ ಅಂಥೇಳಿ. ದಡಿಗನಿಗೆ ಇರುವ ಇನ್ನೊಂದು ಹೆಸರು ಕೊಂಗಣಿ ವರ್ಮ ಅಂಥೇಳಿ. ಗೊಮ್ಮಟೇಶ್ವರನ ವಿಗ್ರಹ ನಿರ್ಮಾಣದ ವರ್ಷ ಕ್ರಿಸ್ತಶಕ 982-81 83 ನಡುವೆ. ಗಂಗರ ಕಾಲದ ಗ್ರಾಮದ ಮುಖ್ಯಸ್ಥ ಪ್ರಭುಗಾವುಂಡ ಅಂಥೇಳಿ. ಗಂಗರ ಕಾಲದ ಗ್ರಾಮದ ಮುಖ್ಯಸ್ಥ ಪ್ರಭುಗಾವುಂಡ. ಗಂಗರ ಕಾಲದಲ್ಲಿದ್ದ ಹಿರಿಯ ರೈತರ ಸಮಿತಿ ಪ್ರಜೆಗಾಮುಂಡ ಅಂಥೇಳಿ. ಗಂಗರ ಕಾಲದಲ್ಲಿದ್ದ ಕುಟುಂಬ ಪ್ರಮುಖರ ಕೂಟ ಯಾವುದಂದ್ರೆ ಮಹಾಜನ ಕೂಟ ಅಂಥೇಳಿ. ಗಂಗರ ಕಾಲದಲ್ಲಿದ್ದ ದೊಡ್ಡ ನೇಯ್ಗೆಯ ಕೇಂದ್ರ ಯಾವುದಂದ್ರೆ ವಿಜಯಪುರ ಅಂಥೇಳಿ. ಗಂಗರ ಕಾಲದಲ್ಲಿದ್ದ ದೊಡ್ಡ ನೇಯ್ಗೆಯ ಕೇಂದ್ರ ವಿಜಯಪುರ. ಗಂಗರ ಕಾಲದ ಶಿಕ್ಷಣ ಕೇಂದ್ರಗಳು ಮಠಗಳು, ಅಗ್ರಹಾರ ಹಾಗೂ ಬ್ರಹ್ಮಪುರಿಗಳು. ಬ್ರಹ್ಮಪುರಿ ಅಂದರೆ ಒಂದು ಪೇಟೆಯಲ್ಲಿನ ಬ್ರಾಹ್ಮಣರ ಬೀದಿ
ಎಂದು ಅರ್ಥ. ಬ್ರಹ್ಮಪುರಿ ಎಂದರೆ ಒಂದು ಪೇಟೆಯಲ್ಲಿನ ಬ್ರಾಹ್ಮಣರ ಬೀದಿ ಎಂಬುದು. ಗಂಗರ ಕಾಲದ ಪ್ರಸಿದ್ಧ ವಿದ್ಯಾಕೇಂದ್ರ ಶ್ರವಣಬೆಳಗೊಳದ ಜೈನ ಮಠ. ಬಾಣನ ಕಾದಂಬರಿ ಕೃತಿಯನ್ನು ಕನ್ನಡಕ್ಕೆ ಅನುವಾದಿಸಿದವನು ನಾಗವರ್ಮ. ಬಾಣನ ಕಾದಂಬರಿ ಕೃತಿಯನ್ನು ಕನ್ನಡಕ್ಕೆ ಅನುವಾದಿಸಿದವರು ನಾಗವರ್ಮ. ಗಂಗರ ಕಾಲದಲ್ಲಿ ಭತ್ತ ಕುಟ್ಟುವಾಗ ಹೇಳುವ ಗೀತೆಗಳನ್ನು ಒಳಗೊಂಡ ಕೃತಿ ಯಾವುದಂದ್ರೆ ಗಜಾಷ್ಟಕ ಎಂಬುದು. ಗಂಗರ ಕಾಲದ ಪಂಚಕೂಟ ಬಸದಿ ಇರುವ ಸ್ಥಳ ಕದಂಬಹಳ್ಳಿ. ಗಂಗರ ಕಾಲದ ಪಂಚಕೂಟ ಬಸದಿ ಇರುವ ಸ್ಥಳ ಕದಂಬಹಳ್ಳಿ. ಬೆಂಗಳೂರಿನ ಮ್ಯೂಸಿಯಂನಲ್ಲಿರುವ ಗಂಗರ ಕಾಲದ ವೀರಗಲ್ಲಿನ ಹೆಸರು ಬೇಗೂರು ವೀರಗಲ್ಲು ಅಂಥೇಳಿ, ಬೇಗೂರು ವೀರಗಲ್ಲು ಎಂಬುದು. ಧನ್ಯವಾದಗಳು.